ಸಂಗತಂ ನೈವ ಮುಕ್ತಿರ್ನಮೇಯ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ ಚಿದಾನಂದರೂಪ ಶಿವೋಹಂ ಶಿವೋಹಂ. ಎಲ್ಲರಿಗೂ ಶರಣಾರ್ಥಿಗಳು. सद्गुरु श्री साधु निश्चल दास जी की जय. सद्गुरु श्री पंडित पीताम्बर जी की जय. सद्गुरु श्री षडवत स्वामी जी की जय. जय मंगलम. जय नमः पार्वती पति शिव हर हर महादेव. ಎಲ್ಲರಿಗೂ ಶರಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಪ್ರತಿನಿತ್ಯ ಮಧ್ಯಾಹ್ನ ಯಾರೇ ನಿಮ್ಮ ಪೈಕಿ ಸತ್ಸಂಗ ಆರಂಭಿಸ್ತೀರೇನೋ ಅಂದ್ಕೊಂಡೆ. ಸಂಡೇ ಮಹಿಳೆಯರದು ಮಾಡಿದರು, ಸೋಮವಾರ ನಮ್ಮ ಕಂಬಿ ಪ್ರಕಾಶ್ ಗುರುಗಳು ಮಾಡಿದರು. ಆದರೆ ಬೇರೆ ದಿನಗಳು ಯಾರೂ ಏನೂ ಮಾಡಲಿಲ್ಲ. ಅದಕ್ಕೆ ಇದೊಂದು ಒಳ್ಳೆಯ ಯೋಗ್ಯವಾದ ಗ್ರಂಥ ಸಿಕ್ಕದ. ಮಧ್ಯಾಹ್ನ ನಿಮ್ಮ ಊಟದ ಸಮಯದಲ್ಲಿ ಇದನ್ನು ಕೇಳ್ತಾ ಒಂದಿಷ್ಟು ಪಾಠ ಮಾಡೋಣ, ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಫ್ರೀ ಇರ್ತೀವಿ ಅಂತ ಈ ರೀತಿ ಮಾಡಿ 2 ರಿಂದ 3. ಈ ಗ್ರಂಥದ ವಿಶೇಷತೆ ಏನಂದ್ರೆ, ಉಪನ್ಯಾಸಕರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು ಉಪನ್ಯಾಸ ಮಾಡೋರು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು ಇವರು ಪ್ರವಚನ ಮಾಡಿದ್ದು. ಇವರು ಎಂಥ ಪುಣ್ಯವಂತರಂದ್ರ, ಸ್ವತಃ ಇವ್ರ ಮಗನೇ ಕುಂತು ಅದನ್ನು ಬರ್ಕೊಂಡನು. ಅವರೆಂಥವ್ರಪ್ಪ ಅಂದ್ರೆ ಗಣಪತಿ ಭಟ್ಟ ಅಗ್ನಿಹೋತ್ರಿ ಅವರ ಸ್ವಂತ ಮಗ. ಈ ತರ ಕಾಂಬಿನೇಷನ್ ತಯಾರಾಗಬೇಕು. ಪುಣ್ಯವಂತರಿಗೆ ಇದು ಸಾಧ್ಯ ಆಗ್ತವೆ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಿ ನಮ್ಮದೆಲ್ಲ ತಿಳ್ಕೋಬೇಕು, ಬರ್ಕೋಬೇಕು ಅನ್ನೋಂಥ ಮಕ್ಕಳು ಸಿಕ್ಕದ್ದು ಆ ಒಂದು ಶಂಕರ ಭಟ್ಟರ ಪುಣ್ಯ. ಅದನ್ನ ಗ್ರಂಥ ರೂಪದಲ್ಲಿ ಮಾಡಿ ಸಂಗ್ರಹ ಮಾಡಿದವರು ಗಣಪತಿ ಭಟ್ರು. ಅದನ್ನು ಪ್ರಕಟಣೆ ಮಾಡಿದವರು ನಾರಾಯಣ ಬಸವ. ಪ್ರಕಟಿಸಿದವರು ನಾರಾಯಣ ಬಸವ ಅವರು ಪ್ರಕಟಣೆ ಮಾಡ್ಯಾರ. ಇದಕ್ಕೆ ಯಾವ ಆಧಾರ ಇಟ್ಕೊಂಡರಂತಂದ್ರೆ ಅನುಭವಾಮೃತ, ಮಹಾಲಿಂಗರಂಗರ ಅನುಭವಾಮೃತ. ಈ ಮಹಾಲಿಂಗರಂಗರ ಅನುಭವಾಮೃತ ಜೀವಂತವಾಗಿ ಯಾರ ಹತ್ರ ಅದ ಅಂದ್ರೆ, ನಮ್ಮ ಶಿವಾನಂದ ಮಠಪತಿ ಅಂತೇನದಾರಲ್ಲ ಬೈಲೊಂಗಲ್ದಾಗ, ಅವರು ಕಂಪ್ಲೀಟ್ ಈಸ್ ಮ್ಯಾಡ್ ಆಫ್ ಮಹಾಲಿಂಗರಂಗರ ಅನುಭವಾಮೃತ. ಪ್ರತಿಯೊಂದು ಶ್ಲೋಕಗಳು, ಹಾಡುಗಳು ಬಹಳ ಚಂದ ಮಹಾಲಿಂಗರಂಗರ ಇಟ್ಕೊಂಡಿರ್ತಾರ ಅವರು. ಮತ್ತೆ ಈಗ ಹೇಳೋದೇನಂದ್ರೆ, ಸದ್ಗುರು ಸ್ತವನ. ಬ್ರಹ್ಮಲೀನ ಭೂ ಸದ್ಗುರು ಅಂತ. ಭೂ ಅಂದ್ರೆ ಏನದ ಏನು, ಶ್ರೀ ನಾರಾಯಣ ರಾವ್ ಕುಲಕರ್ಣಿ ಚಿಲಕವಾಡ ವಿರಚಿತ ಗುರುವಿನ ಸ್ತವನ. ಇದು ಯಾರೇ ಬರ್ಕೊಂಡು ಹಾಡ್ಲಕ್ ಬರ್ತಿದ್ರ ಹಾಡ್ರಿ, ಬಹಳ ಚಂದದ, ಸರಳವಾಗ್ಯದ. ತಿರುಗಲು 3 ಲೋಕವನ್ನೆಲ್ಲ ಸದ್ಗುರುವಿಗೆ ಸಮತಾ ಬೇರೊಂದಿಲ್ಲ. ಸದ್ಗುರುವಿಗೆ ಸಮನಾದಂಥ ವಸ್ತು 3 ಲೋಕದ ಎಲ್ಲಿ ಇಲ್ಲ. ಗುರುವಿನ ಹೊರತು ಸ್ಥಿರವೊಂದಿಲ್ಲ. ಸ್ಥಿರ ಅಂದ್ರೆ ಯಾವುದು? ಬ್ರಹ್ಮಚೇತನೇನೆ, ಯಾವುದಿಲ್ಲ ರೀ, ಅದೇ ಗುರು, ಅರಿವೇ ಗುರು. ಗುರುವಿನ ಹೊರತು ಸ್ಥಿರವೊಂದಿಲ್ಲ. ಹೆಂಗಂತೀರಿ? ಹೊರಗಿರೋ ಗುರು ಪ್ರತ್ಯಕ್ಷ ಅರಿವಿನ ಸ್ವರೂಪ, ಒಳಗಿರೋ ಅರಿವು ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಇದು ವಾಕ್ಯ ಗೊತ್ತದ ಇಲ್ಲ ನಿಮಗೆ? ಹೊರಗೆ ಪಾಠ ಹೇಳುವ ಗುರು ಏನದನ ಪ್ರತ್ಯಕ್ಷ ಅರಿವಿನ ಸ್ವರೂಪ.
ಮತ್ತೆ ಒಳಗಿರೋ ಅರಿವು ಏನದ ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಹಿಂಗ ಅದಕ್ಕೆ ಆ ಸ್ಥಿರವಾದ ವಸ್ತುವನ್ನೇ ಗುರು ಆದನ್ನು ಅದೇ ಹೇಳ್ತಾನ, ಆ ವಸ್ತುನು ಅದೇ ಅದ. ಅದಕ್ಕೆ ಓದೆಲೋ ಸಕಲ ಶಾಸ್ತ್ರವನ್ನೆಲ್ಲ, ಏನೆಲ್ಲ ಓದಿದ್ರು ಶೋಧಿಸು ಗುರುವಿಗೆ ಸಮವೊಂದಿಲ್ಲ. ಗುರುವಿಗೆ ಸಮನಾದ ವಸ್ತು ಮತ್ತೊಂದಿಲ್ಲ. ಎಷ್ಟು ವೇದಶಾಸ್ತ್ರಗಳು ಓದಿದ್ರೆ, ಪ್ರತಿಯೊಬ್ಬರು ಪ್ರವಚನ ಹೇಳ್ತಾರ ಅಂತಂದ್ರ ಯಾವ ಶಾಸ್ತ್ರ ಹೇಳ್ತಾರ, ಯಾವ ಗ್ರಂಥ ಹಿಡಿತಾರ, ಈ ತರ ಪ್ರಶ್ನೆ ಮಾಡ್ತಾರ. ಪ್ರವಚನ ಇರೋದು ಪರಮಾತ್ಮನ ಸ್ತುತಿ ಮಾಡೋದಕ್ಕ. ಆ ಪರಮಾತ್ಮನೇ ನನ್ನ ಸ್ವರೂಪ, ಜ್ಞಾನ ಮತ್ತು ಭಾನ. ಪರಮಾತ್ಮನನ್ನ ತಿಳ್ಕೊಳ್ಳೋದು, ಪರಮಾತ್ಮನೇ ತಾನು ಅನ್ನೋದು ಅನುಭವಿಸೋದು. ಇದ್ರ ಸಲುವಾಗಿ ಅದನ್ನೇನದ, ಗುರು ಯಾವ ಶಾಸ್ತ್ರದ ಮೇಲೆ ಡಿಪೆಂಡ್ ಇಲ್ಲ. ಗುರು ಆದವನು ಎದ್ರ ಮೇಲೆ ಅಂತಂದ್ರೆ ತನ್ನ ಮೇಲೆ ತಾನು ಡಿಪೆಂಡ್ ಇದ್ದು ಆತ ಹೇಳಿದ್ದೇ ಶಾಸ್ತ್ರ ಆಗ್ತದ. ಆ ರೀತಿ ಓದೆಲೋ ಸಕಲ ಶಾಸ್ತ್ರವನ್ನೆಲ್ಲ ಶೋಧಿಸು ಗುರುವಿಗೆ ಸಮವೊಂದಿಲ್ಲ. ಅದು ಶಾಸ್ತ್ರ ಗುರುವಿನಿಂದ ಬಂದದ್ದು, ಗುರು ಶಾಸ್ತ್ರದಿಂದ ಬಂದಿಲ್ಲ. ನ ಗುರುರೋರಧಿಕ ನ ಗುರೋರಧಿಕ ವೆನುತಿದೆ ಶ್ರುತಿಯು, ಬಗೆಯ ಅರಿಯದಿವುದೇ ಸುಮತಿಯು. ಗುರುಗಿಂತ ಅಧಿಕವಾದದ್ದು ಏನು ಇಲ್ಲ ಅಂತ ಶ್ರುತಿ ಅಂದ್ರೆ ವೇದ ಹೇಳ್ತದ. ಇದನ್ನ ಯಾರು ತಿಳ್ಕೊಬೇಕಂದ್ರ ಸುಮತಿ ಅಂದ್ರೆ ಒಳ್ಳೆಯ ಬುದ್ಧಿ ಯಾರಿಗಿರ್ತದ ಅವರು ಇದನ್ನ ಸರಿಯಾಗಿ ತಿಳ್ಕೊತಾರ. ಬುದ್ಧಿ ಸರಿಗಿರ್ಲಾರ್ದವ್ರು ಗುರುಗಳಿಗೆ ಬೈತಿರ್ತಾರ ಅಷ್ಟೇ. ಗುರುಕ್ಕಿಂತ ಅಧಿಕವಾದ ವಸ್ತು ಯಾವುದು ಇಲ್ಲ ಅಂತ ಯಾರು ತಿಳ್ಕೊತಾರ ಅವ್ರ ಮತಿನ ಸುಮತಿ ಆದ ಅಂತ ತಿಳ್ಕೊಬೇಕು. ಗುರುವಿನಿಂದ ನಿತ್ಯ ಅನಿತ್ಯ ಅರಿವಾಗುವುದು ಸತ್ಯ ಅಸತ್ಯ. ಗುರುವಿನಿಂದ ಏನು ಉಪಯೋಗಪ್ಪ ಅಂತಂದ್ರ ಯಾವುದು ನಿತ್ಯ ಯಾವುದು ಅನಿತ್ಯ, ಮತ್ತೆ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ಅರಿವಾಗ್ತದ. ನಿತ್ಯದ ಅರಿವಿನಿಂದ ಸತ್ಯ ಸದ್ಗುರು ಸ್ಮರಣೆ ಚಂದ. ನಿತ್ಯ ಮತ್ತು ಅನಿತ್ಯದ ಅರಿವಿನಿಂದ ಸತ್ಯವಾದ ಸದ್ಗುರುವಿನ ಸ್ಮರಣೆ ಮಾಡುವುದೇ ಚಂದ. ಅಂದ್ರ ನಿತ್ಯವಾದ ಚೇತನ ಏನದಲ್ಲ ಆ ಚೇತನದ ಸ್ಮರಣೆ. ಪ್ರತಿ ಕ್ಷಣನು ಆ ಚೇತನದಿಂದಲೇ ನಮ್ಮದು ಎಲ್ಲ ಆಯುಷ್ಯ, ಆಹಾರ, ಉಸಿರಾಟ, ಜೀವನ, ಎಲ್ಲ ಜಗತ್ತು ಎಲ್ಲ ಅದರಿಂದ ನಡೆದಿರ್ತದೆ. ಸತ್ಯ ಸದ್ಗುರು ಸ್ಮರಣೆ ಚಂದ. ಆ ಸದ್ಗುರುನೇ ಶುದ್ಧ ಬ್ರಹ್ಮ. ಸತ್ಯ ಸದ್ಗುರು ಸ್ಮರಣೆಯಿಂದ ಕತ್ತರಿಸುವುದು ಭವಬಂಧ. ಆ ಸದ್ಗುರುವಿನ ಸ್ಮರಣೆ ಮಾಡಿದರೆ ನಾನು ಅದೇ ಸ್ವರೂಪ ಇದೀನಿ, ಇಡೀ ಬ್ರಹ್ಮಾಂಡ ಎಲ್ಲ ಆ ಸದ್ಗುರುವಿನ ಸ್ವರೂಪ ಅರಿವಿನ ಸ್ವರೂಪನೇ ಆದ ಅಂತ ತಿಳ್ಕೊಂಡ್ರೆ ಈ ಭವದ ಬಂಧ ಕತ್ತರಿಸುತ್ತದೆ. ಬೇಡಿವೆನು ಅದರಿಂ ನಿನಗೆ ಸೂಮನ ಕಾಡದೆ ಮೊದಲೋಳ್ ಪಿಡಿಗುರು ಚರಣ. ಅದಕ್ಕಾಗಿ ನಾ ಏನ್ ಮಾಡ್ತೀನಿ, ಮನಸ್ಸೇ ನೀ ದಯಮಾಡಿ ನೀ ಚಲೋ ಮನುಷ್ಯ ಇದೆಯಪ್ಪ ಅಂತೇಳಿ ಮನಸ್ಸಿಗೆ ಹೇಳಿ ಏನ್ ಮಾಡು, ಬೇರೆ ಬೇರೆ ಯಾವ್ದಾರ ವಿಷಯದೊಳಗೆ ಹೋಗಿ ಹೈರಾಣ ಆಗ್ಬೇಡ, ಕಾಡ್ಬೇಡ. ಮೊದಲು ಹೋಗಿ ಪಿಡಿ ಗುರುಚರಣ, ಫಸ್ಟ್ ಗುರುವಿನ ಪಾದ ಹಿಡಿ ಅಂತೇಳಿ ಮನಸ್ಸಿಗೆ ಸೂಚನೆ ಕೊಡಬೇಕು ಅನ್ನೋದು ಈ ಪದ್ಯದೊಳಗದ. ಪಿಡಿ ಗುರು ಬ್ರಹ್ಮಾನಂದರ ಚರಣ, ಬ್ರಹ್ಮಾನಂದರದು ಚರಣ ಹಿಡಿ, ನಡಿ ಗಡ ದಾಟಿ ಜನನ ಮರಣ. ಈ ಜನನ ಮರಣ ದಾಟಿ ಹೋಗಕತ್ತಿ ಗುರುಚರಣ ಹಿಡಿ ಅಂತೇಳಿ ಶಿವೋಹಂ ಶಿವೋಹಂ ಅಂತ ಒಂದು ಹಾಡು ಹಾಡ್ಯಾರ. ಈ ಬ್ರಹ್ಮಲೀನ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಹೊಂಬಳತ್ ನೋಡ್ರಿ ಊರೂರು. ಎಲ್ಲಿ ಬರ್ತದೆ ಇದು ಹೊಂಬಳ? ಹೊಂಬಳ ಊರ ಹೆಸರು ಕೇಳಿ, ಯಾವ ಹುಬ್ಬಳ್ಳಿ ಬಳಿ ಬರ್ತದೆ, ಎಲ್ಲಿ ಬರ್ತದೆ? ಗದಗ ಹತ್ರ ಬರ್ತದಲ್ರಿ ಹೊಂಬಳ. ಇವರಿಂದ ರಚಿತವಾದ ಗ್ರಂಥ ಏನ್ರಿ? ಮುಂಡ್ರಿ ಅದೇ ಒಟ್ಟ ಹೊಂಬಳ ಕೇಳಿ. ಇವ್ರದ್ದು ಗ್ರಂಥಗಳು ಯಾವ್ಯಾವದವು ಅಂತಂದ್ರೆ ಶ್ರೀ ಬೋಧ ನಾರಾಯಣ ವಚನ ಸಂಗ್ರಹ, ಬೋಧ ನಾರಾಯಣ ಅಂತ ವಚನ ಸಂಗ್ರಹ, ಶ್ರೀ ಸಾಧನಾ ಪಂಚಕ, ಶ್ರೀ ಶಂಕರಾಚಾರ್ಯರ ಸಂಸ್ಕೃತ ಗ್ರಂಥದ ಕನ್ನಡದಲ್ಲಿ ವಿವರಣೆ, ಸಾಧನಾ ಪಂಚಕ.
ಪಂಚಕಗಳು ಅದಾವಲ್ಲ ಹಾಡಗಳು, ಅದು ಕನ್ನಡದಾಗ ವಿವರಣೆ ಮಾಡ್ಯಾರ. ಪಂಚ ಪಾವನ ಗಂಗಾ ಅಂತ ಆಧ್ಯಾತ್ಮ ಗೀತೆಗಳು, ಬೋಧ ದೀಪಾವಳಿ ಇದು ಆಧ್ಯಾತ್ಮ ಗೀತೆಗಳು, ಮತ್ತೆ ಆತ್ಮಜ್ಞಾನ ಲಹರಿ ಇವು ಆಧ್ಯಾತ್ಮ ಗೀತೆಗಳು, ಗೀತಾಸಾರ ಭಗವದ್ಗೀತೆಯ ಸಂಕ್ಷಿಪ್ತ ವಿವರ ಎಲ್ಲ 10 ರೂಪಾಯಿ 12 ರೂಪಾಯಿ ಅದಾವಷ್ಟೇ. ವೇದಾಂತ ಪ್ರವಚನ ಭಾಗ 1 ಇದು ಯೋಗ ವಾಸಿಷ್ಠದ ಮೇಲೆ ಡಿಪೆಂಡ್ ಅದ. ಇದು ಅವರು ಮಾಡಿದ ವೇದಾಂತ ಪ್ರವಚನ 1ನೇದು ಯೋಗ ವಾಸಿಷ್ಠವನ್ನ ಅವಲಂಬಿಸಿ ಮಾಡಿದಂತ ಪ್ರವಚನ. ವೇದಾಂತ ಪ್ರವಚನ ಭಾಗ 2 ಎದರ ಮೇಲೆ ಅದಪ್ಪ ಅಂತಂದ್ರೆ ಅನುಭವಾಮೃತ ಗ್ರಂಥ. ಯಾರ್ದು? ಮಹಾಲಿಂಗರಂಗರ ಅನುಭವಾಮೃತ ಗ್ರಂಥವನ್ನು ಆಧರಿಸಿ ಸದ್ಗುರುಗಳು ಮಾಡಿದ ಪ್ರವಚನ. ಇದು ಏನದ, ನಾವು ಈ ಗ್ರಂಥ ಹಿಡ್ಕೊಂಡಿವ್ ಕೈಯಾಗ. ಇದರದ ರೇಟ್ ಎಷ್ಟದ ಅಂದ್ರೆ ಬರೀ 100 ರೂಪಾಯಿ ಅದ. ಎಲ್ಲಿ ಸಿಗ್ತದ ಅಂದ್ರೆ ಸಿದ್ಧಾರೂಢರ ಮಠದೊಳಗ ಬುಕ್ ಸ್ಟಾಲ್ ಅದಲ್ಲ, ಅಲ್ಲಿ ಸಿಗ್ತದೆ. ವೇದಾಂತ ಪ್ರವಚನ ಭಾಗ 3 ಕಪಿಲ ಗೀತೆಯ ವಿವರಣೆ. ಆ ವಿಷ್ಣು ಪರಮಾತ್ಮನೇ ಕಪಿಲ ಮಹರ್ಷಿಯಾಗಿ ಹುಟ್ಟ್ಯಾನಂತೇಳಿ ಆ ಕಪಿಲ ಗೀತೆ ಅಂತದ ಭಾಗ 3 ಕಪಿಲ ಗೀತೆಯ ವಿವರಣೆ. ಮತ್ತೆ ಶಿವೋಹಂ ಇದು ಒಂದು ಸ್ಮರಣ ಸಂಚಿಕೆ, ಸದ್ಗುರುಗಳ ಉಪದೇಶ. ಸ್ಮರಣ ಸಂಚಿಕೆ ಅಂತ ಸದ್ಗುರುಗಳ ಉಪದೇಶಗಳ ಸಂಗ್ರಹ ಹಾಗೂ ಗುರುಬಂಧುಗಳ ಲೇಖನ. ಇವು ನಮ್ಮಲ್ಲಿ ಗೀತಾ ಪ್ರೆಸ್ ಮತ್ತು ಬೇರೆ ಪ್ರಕಾಶಕ ಮಠಾಧೀಶರ ಆಧ್ಯಾತ್ಮ ಧಾರ್ಮಿಕ ಗ್ರಂಥಗಳು ಲಭ್ಯವಿರುತ್ತವೆ. ಯಾರಿವರು? ಎ ಗ್ರೂಪ್ ಆಫ್ ಶ್ರೀ ಬಸವ ಎಂಟರ್ಪ್ರೈಸಸ್ ಹುಬ್ಬಳ್ಳಿ ಅವ್ರದ್ದು. ಮತ್ತೆ ಇವು ಎಲ್ಲಿ ಸಿಗ್ತಾವಪ್ಪ? ಶಿವೋಹಂ ಪ್ರಕಾಶನ ಎಲ್ಲದರ ಇದು? ಶಿವೋಹಂ ಪ್ರಕಾಶನ ಸಿದ್ಧಾರೂಢ ಮಠದಂದಿದೆ. ಸಿದ್ಧಾರೂಢ ಮಠದೊಳಗಿರೋದು ಶಿವೋಹಂ ಪ್ರಕಾಶನ. ಶ್ರೀ ಸಿದ್ಧಾರೂಢ ಸ್ವಾಮಿ ಮಠ, ಹಳೆ ಹುಬ್ಬಳ್ಳಿ, ಸ್ಟಾಲ್ ನಂಬರ್ 1. ಫೋನ್ ನಂಬರ್ 083622000712 ಒಂದು ಫೋನ್ ನಂಬರ್. ಇನ್ನ ಒಂದು 083622211330 ಎರಡನೇ ನಂಬರ್ ಅದ. ಮೊಬೈಲ್ ನಂಬರ್ 0836236485 ಅಲ್ಲಿ ಏನೇನು ಸಿಗ್ತಾವ ಅಂದ್ರೆ ಸಿದ್ಧಾರೂಢ ಸ್ವಾಮಿಗಳದು ಪ್ರವಚನಗಳು ಸಿಗ್ತಾವ. ಕರ್ನಾಟಕದ ಪರಮಹಂಸರು ಅಂತೇಳಿ ಸದ್ಗುರುಗಳ ಆಧ್ಯಾತ್ಮ ಜೀವನದ ಕಿರುಪರಿಚಯ ಹಾಗೂ ಉಪದೇಶಗಳ ಸಾರಾಂಶಗಳು. ಲೇಖಕರು ಗುರೂಜಿ ಮತ್ತು ಡಾಕ್ಟರ್ ಶಿವ ಮತ್ತು ಮಾತಾಜಿ ಉಮಾಶಿವ ಅಂತ. ಶ್ರೀ ಸಿದ್ದಮ ಮಹಿಮಾಂಬುದಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಚರಿತ್ರೆ ಅದು ಅಲ್ಲೇ ಸಿಗ್ತದ. ಶ್ರೀ ಸಿದ್ಧ ಮಹಿಮಾ ತರಂಗ, ಸಮದರ್ಶಿ ಶ್ರೀ ಸಿದ್ಧಾರೂಢರು ಹಾಗೂ ಅವರ ಪರಂಪರೆ, ಮೌನಯೋಗಿ ಶ್ರೀ ಗುರುನಾಥರೂಢರು, ಪರಮ ಪೂಜ್ಯ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾರಾಜರ ಮಹಿಮೆ ಮರಾಠಿಯಲ್ಲಿ, ಆಧ್ಯಾತ್ಮ ಪ್ರವಚನ, ಸದ್ಗುರುಗಳ ಧ್ವನಿಯಲ್ಲಿರುವ ಪ್ರವಚನಗಳ ಸಂಗ್ರಹ, ಧ್ವನಿ ಸುರುಳಿಗಳು, ವಿಸಿಡಿ ಆಧ್ಯಾತ್ಮ ಪ್ರವಚನಗಳು, ಶಿವೋಹಂ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಗಳ ಉಪದೇಶಾಮೃತವನ್ನೊಳಗೊಂಡ ಮಾಸಪತ್ರಿಕೆ. ಇವ್ರದೇ ಒಂದು ಮಾಸಪತ್ರಿಕೆ ಅದಂತ ನೋಡ್ರಿ, ಶಂಕರ ಭಟ್ಟರ ಅಗ್ನಿಹೋತ್ರದ ಉಪದೇಶಗಳನ್ನೊಳಗೊಂಡ ಮಾತ್ರ ಮಾಸಪತ್ರಿಕೆ ಶಿವೋಹಂ ಅಂತದ ಮ್ಯಾಗಜಿನ್. ಚಂದಾ ವಿವರ, ಆಜೀವ ಸದಸ್ಯತ್ವ 600 ರೂಪಾಯಿ, 4 ವರ್ಷಕ್ಕೆ 205, 2 ವರ್ಷಕ್ಕೆ 105, 1 ವರ್ಷಕ್ಕೆ 55. ನಮ್ಮಲ್ಲಿ 250 ರೂಪಾಯಿ ಗ್ರಂಥ ಖರೀದಿಸಿ ಅಥವಾ ಶಿವೋಹಂ ಪತ್ರಿಕೆಗೆ ಸದಸ್ಯರಾಗಿ ಅವರಿಗೆ 30 ರೂಪಾಯಿ ಬೆಲೆಯ ಪ್ರವಚನ ಕ್ಯಾಸೆಟ್ ಫ್ರೀ ಅಂತೇನ ಹಾಕ್ಯಾರ. ಏನಾರ ಮಾಡ್ರಿ, ಹುಬ್ಳಿಗೆ ಹೋದಾಗ ವಿಚಾರ ಮಾಡ್ರಿ. ಮುಂದೆ ಮುನ್ನುಡಿಗೆ ಬರೋಣ. ಇದು ಯಾರು ಬರ್ದಾರ ಅಂದ್ರ ಸ್ವಾಮಿ ಶ್ರೀ ಚಿದ್ರೂಪಾನಂದ ಸರಸ್ವತಿ. ಸ್ವಾಮಿ ಶ್ರೀ ಚಿದ್ರೂಪಾನಂದ ಸರಸ್ವತಿ
ಆರ್ಷ ವಿದ್ಯಾನಿಕೇತನ ಮಲಗುಂದ ಗೌರು ಪೂರ್ಣಿಮಾ. ಇದು ಗುರು ಪೂರ್ಣಿಮಾ 5/7/2001 ಆ ಡೇಟಿಗೆ ಬರ್ದಾರೆ ಅವರು. ಮಲಗುಂದ ಅದೇಲಿ ಬರ್ತದ ಊರ ನಿಮಗೆ ಗೊತ್ತು. ಚಿದ್ರೂಪಾನಂದ ಸರಸ್ವತಿಗಳು ಬರ್ದಾರ. ಏನ್ ಬರ್ದಾರಂತಂದ್ರೆ, ನಿಜ ಹೇಳುವುದಾದರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿ ಇವರು ಶಂಕರ ಭಟ್ಟ ಅಪ್ಪ ಅವರು ನಾನು ಅವರನ್ನು ನೆನಪಿಸಿಕೊಳ್ಳುವುದಾಗಲಿ ಉಲ್ಲೇಖಿಸುವುದಾಗಲಿ ಈ ಆತ್ಮೀಯ ಪದಗಳಿಂದಲೇ ವೇದಾಂತ ಪ್ರವಚನ ಮಾಲಿಕೆಯ 2ನೇ ಸಂಪುಟವಾದ ಈ ಪುಸ್ತಕಕ್ಕೆ ಮುನ್ನುಡಿಯ ಅವಶ್ಯಕತೆಯೇ ಇಲ್ಲ ಎಂಬುವುದೇ ಅತ್ಯಂತ ಸಮರ್ಪಕವಾದ ಅರ್ಥವತ್ತಾದ ಮುನ್ನುಡಿಯಾಗಿದೆ. ಇದಕ್ಕೆ ಮುನ್ನುಡಿ ಬರೀ ಅವಶ್ಯಕತೆನೇ ಇಲ್ಲ ಅಂತ. ಯಾಕಂತ ಇಲ್ಲಿ ಮುಂದೆ ಹೇಳ್ತಾರೆ. ಉದ್ದೇಶ ಗ್ರಂಥದ ಪರಿಚಯವನ್ನ ತೀರ ಸಂಕ್ಷಿಪ್ತವಾಗಿ ಮಾಡಿಕೊಡುವ ಉಪಕ್ರಮವಾಗಿದೆ. ಬಹಳ ಸರಳವಾಗಿ ಬರೆದಾರೆ ಈ ಬುಕ್ ಅಂತ ಹೇಳ್ತಾರೆ. ಶ್ರೀ ಶಂಕರ ಭಟ್ಟರ ಪರಿಚಯವನ್ನಾಗಲಿ ಅವರ ಉಪನ್ಯಾಸಗಳ ಮಹತ್ವವನ್ನಾಗಲಿ ಉತ್ತರ ಕರ್ನಾಟಕದ ಈ ಭಾಗದ ಆಧ್ಯಾತ್ಮಿಕ ಪ್ರಿಯ ಜನರಿಗೆ ತಿಳಿಸಿಕೊಡುವ ಅವಶ್ಯಕತೆ ಇಲ್ಲ. ನನಗಿಂತ ಚೆನ್ನಾಗಿ ಅವರಿಗೆ ಅದು ಗೊತ್ತು. ಆದರೆ ಪುಸ್ತಕಕ್ಕೆ ಒಂದು ಮುನ್ನುಡಿ ಇರಬೇಕೆಂಬ ಸಂಪ್ರದಾಯದಂತೆ ನಾನು ಬರಿತಾ ಇದ್ದೇನೆ. ಅದನ್ನ ಈಗ ನಾನು ಬರೆಯಬೇಕೆಂಬುದು ಈ ಗ್ರಂಥದ ಪ್ರಕಾಶಕರಾದ ಶ್ರೀ ನಾರಾಯಣ ಬಸವ ಅವರ ಆಶಯ ಮತ್ತು ಆಗ್ರಹದ ಬೇಡಿಕೆ. ಈ ಪ್ರಕಾಶಕರು ಇದಕ್ಕೆ ಬರೆದು ಕೊಡ್ರಿ ಅಂದದಕ್ಕೆ ಬರೆದು ಕೊಡ್ಲಕತ್ತೀನಿ. ಅವ್ರು ನಾರಾಯಣ ಭಟ್ರು ಎಲ್ಲರಿಗೆ ಗೊತ್ತಿದ್ದವ್ರು ಯಾರ, ನಾನೇನದು ಬರೆಯದಂತ ವಿಶೇಷ ಇಲ್ಲ ಅಂತ ಹೇಳಕತ್ತಾರೆ. ಅವರು ನನ್ನಲ್ಲಿರಿಸಿದ ಅಭಿಮಾನ ಆತ್ಮೀಯತೆಗಳ ಒಲುಮೆಗೆ ನಿರಾಕರಣೆ ಸಲ್ಲದು. ಆದ್ದರಿಂದ 4 ಮಾತುಗಳನ್ನು ಬರೆಯುತ್ತಿದ್ದೇನೆ. ಏನ್ ಬರೆದರ 4 ಮಾತು ಅಂದ್ರೆ, 1, ಶ್ರೀ ಶಂಕರ ಭಟ್ಟರ ಈ ಉಪನ್ಯಾಸಕ ಮಾಲಿಕೆ ತುಸು ದೀರ್ಘವಾದದ್ದು, ಶ್ರಾವಣ ಮಾಸದ ಸಮಯದ್ದು ಎಂದ ಮೇಲೆ ಸುಮಾರು 1 ತಿಂಗಳ ಅವಧಿಯದ್ದೇ. ಈ ಸಂದರ್ಭದಲ್ಲಿ ಅವರು ಮಾಡಿದ ಉಪನ್ಯಾಸಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಸಾಹಸ ಮಾಡಿದ್ದು ಶ್ರೀ ನಾರಾಯಣ ಬಸವ. ಈ ಉಪನ್ಯಾಸವನ್ನು ಗ್ರಂಥ ರೂಪಕ್ಕೆ ಇಳಿಸಿದ್ದು ಶಂಕರ ಭಟ್ಟರ ಪುತ್ರ ಶ್ರೀ ಗಣಪತಿ ಭಟ್ಟರು. ಈ ಉಪನ್ಯಾಸಗಳಲ್ಲಿ ಶ್ರೀ ಶಂಕರ ಭಟ್ಟರು ವೇದಾಂತ ಅಥವಾ ಆಧ್ಯಾತ್ಮದಲ್ಲಿ ಬಂದಿರುವ ಎಲ್ಲ ಮುಖ್ಯ ಹಾಗೂ ತಿಳಿಯಲೇಬೇಕಾದ ಸಂಗತಿಗಳನ್ನು ಹೇಳಿಬಿಟ್ಟಿದ್ದಾರೆ. ತಾವು ಆತ್ಮಜ್ಞಾನವನ್ನ ಮಾಡಿಕೊಳ್ಳಬೇಕು, ಕೃತಾರ್ಥರಾಗಬೇಕು ಎಂಬ ಹಂಬಲ ಉಳ್ಳವರಿಗೆ ಇಲ್ಲಿ ಸಮೀಚೀನವಾದ ಭೋಜನವಿದೆ. ಸಮೀಚೀನ ಅಂದ್ರೆ ಯೋಗ್ಯವಾದ ಭೋಜನ ಅದ. ತೃಪ್ತಿಯಾಗುವಷ್ಟು ಊಟ ಮಾಡಬಹುದು. ಇಷ್ಟೇ ಅಲ್ಲ, ಆ ಭೋಜನ ಅತ್ಯಂತ ರುಚಿಕರವಾದದ್ದು. ಸಾಮಾನ್ಯವಾಗಿ ವೇದಾಂತದ ವಿಷಯ ನೀರಸ, ಕಠಿಣ ಎಂಬ ಅಭಿಪ್ರಾಯ ಉಳ್ಳವರು ಈ ಗ್ರಂಥವನ್ನು ಒಮ್ಮೆ ಓದಬೇಕು. ವೇದಾಂತ ಬಹಳ ಕಠಿಣ ಅನ್ನೋರು ಒಂದ್ಸಾರಿ ಓದ್ರಿ ಗೊತ್ತಾಗ್ತದ ಅಂತ. ಯಾವ ಸರಸ ಸಾಹಿತ್ಯಕ್ಕೂ ರಸಾನುಭವದಲ್ಲಿ ಇದು ಸರಿಗಟ್ಟದೇ ಇರದು. ಶ್ರೀ ಶಂಕರ ಭಟ್ಟರ ವಾಣಿಯೇ ಅಷ್ಟು ಅಮೋಘವಾದದ್ದು. ಶ್ರೋತೃ ವರ್ಗದವರನ್ನ ತಮ್ಮ ಗಂಭೀರ ವಾಣಿಯಿಂದ ಬಂಧಿಸಿ ತಮ್ಮ ಮಾತುಗಳನ್ನು ಅವರ ಮನಸ್ಸು ತಾನಾಗಿಯೇ ಹಿಂಬಾಲಿಸುವಂತೆ ಮಾಡುವುದು ಅವರ ಉಪನ್ಯಾಸದ ವೈಶಿಷ್ಟ್ಯ. ಮುಂದೆ ಕುಂತವ್ರದ್ದು ಮನಸ್ಸು ಗೆಲ್ಲಲಿಲ್ಲ ಅಂತಂದ್ರೆ ಪ್ರವಚನ ಮಾಡಿ ಏನೂ ಉಪಯೋಗ ಇಲ್ಲ. ಅವ್ರ ಮನಸ್ಸು ಎಲ್ಲೆಲ್ಲೇ ಹರಿದಾಡ್ತಿತ್ತಂದ್ರೆ ಹಂಗಿರ್ತದದು. ಇನ್ನು ಒಂದು ವೈಶಿಷ್ಟ್ಯ ಏನೆಂದರೆ ನಿರೂಪಣೆಯ ಸರಳತೆ. ನನಗೆ ಗೊತ್ತಿದ್ದಂತೆ ವೇದಾಂತದ ಪ್ರಮೇಯಗಳನ್ನು ಇಷ್ಟು ಸರಳ ಭಾಷೆ, ಇಷ್ಟು ಸುಲಭ ರೀತಿಯಲ್ಲಿ ಹೇಳಿದವರು ತೀರಾ ಅಪರೂಪ. ಇಲ್ಲವೇ ಇಲ್ಲ ಎಂದು ಹೇಳಿದರೂ ಸಲ್ಲುತ್ತದೆ. ಶಾಸ್ತ್ರ ಸಂಸ್ಕಾರ ಇಲ್ಲದ ಸಾಮಾನ್ಯ ವ್ಯಕ್ತಿಗೂ ಸಹ ತಿಳಿಯುವಂತಹ ಮಾತಿನ ಶೈಲಿ ಅವರದು. ಯಾವಾಗಲೂ ಆಡು ಭಾಷೆಯಲ್ಲಿಯೇ ಅವರ ಉಪನ್ಯಾಸ. ವೇದಾಂತದ ಪರಿಭಾಷೆ
ಈ ಪಾರಿಭಾಷಿಕ ಶಬ್ದಗಳನ್ನು ಉಪಯೋಗಿಸಲೇಬೇಕಾದ ಸಂದರ್ಭವಿದ್ದರೆ ಮಾತ್ರ ಅದನ್ನು ಹೇಳಿ ಅದನ್ನು ತಿಳಿಯುವ ಕನ್ನಡದಲ್ಲಿ ಅರ್ಥವನ್ನು ವಿವರಿಸಿಯೇ ಮುಂದುವರಿಯುತ್ತಿದ್ದರು. ಇಂಥ ಅನುಪಮ ಶೈಲಿ ಅವರ ಉಪನ್ಯಾಸದ್ದು. ಇವಾಗ ಪ್ರವಚನ ಮಾಡುವಾಗ ಒಂದೊಂದು ಹೊಸ ಹೊಸ ಶಬ್ದಗಳು ಬಂದಾಗ ಆ ಶಬ್ದದ ಅರ್ಥ ಹೇಳಿ ಮುಂದೆ ಹೋಗ್ತಿದ್ರು, ಸುಮ್ಮನೆ ಹಂಗೆ ಉದ್ದಕ್ಕೆ ಹೋಗ್ತಿದ್ದಿಲ್ಲ ಅನ್ನಂತ ಮಾತು ಹೇಳಿದರು. ಇಲ್ಲಿ ಉದಾಹರಣೆಗೆ ವೇದಾಂತದ ಯಾವ ವಿದ್ಯಾರ್ಥಿಗೆ ತಾನೇ ಸ್ಥೂಲ ಸೂಕ್ಷ್ಮ ಶರೀರಗಳ ಬಗ್ಗೆ ಗೊತ್ತಿಲ್ಲ? ಗೊತ್ತದ ಇಲ್ರಿ ನಿಮ್ಗೆಲ್ಲ? ಸ್ಥೂಲ ಅಂದ್ರೆ ಅದು, ಸೂಕ್ಷ್ಮ ಅಂದ್ರೆ ಏನು? ವಿಚಾರ ಚಂದ್ರೋದಯ ಮಾಡಿದವರಿಗೆಲ್ಲ ಗೊತ್ತದ ಇಲ್ಲ? ಸ್ಥೂಲ ಶರೀರ ಅಂದ್ರೆ 25 ತತ್ವ, ಸೂಕ್ಷ್ಮ ಶರೀರ ಅಂದ್ರೆ 17 ತತ್ವ. ಗೊತ್ತದ ಗೊತ್ತಿಲ್ಲ? ಗೊತ್ತದ. ಇದು ಅತ್ಯಂತ ಸಾಮಾನ್ಯ ವಿಷಯ. ಸ್ಥೂಲ ಶರೀರ ಅಂದರೆ ಸ್ಥೂಲ ಪಂಚ ಮಹಾಭೂತಗಳಿಂದ ಆದದ್ದು. ಇವ್ರೇನ್ ಹೇಳ್ತಾರೆ? ಅಸ್ಥಿ, ಚರ್ಮ, ಮಾಂಸ, ರಕ್ತ ಮುಂತಾದವುಗಳಿಂದ ಕೂಡಿದ್ದು. ಆಕಾರ ರೂಪ ವಿಶೇಷ ಉಳ್ಳದ್ದು, ಆಕಾರ ರೂಪ ಇಲ್ಲದ್ದು, ಉಳ್ಳದ್ದು. ಆಕಾರ ಇರೋದು, ವಿಶೇಷ ರೂಪ ಇರೋದು ಅದ. ಒಟ್ಟಿಗೆ ಮೇಲೆ ತೋರುವಂತಹದ್ದು ಸೂಕ್ಷ್ಮ ಶರೀರ. ಇದು ಮೇಲೆ ತೋರುವಂತಹದ್ದು ಒಟ್ಟದೇನದ ಮ್ಯಾಲ ಕಣ್ಣಿಗೆ ಕಾಣಿಸ್ತದ ಅಂಥದ್ದು. ಇನ್ನು ಸೂಕ್ಷ್ಮ ಶರೀರ ಏನದ? ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ ಮುಂತಾದ ಅಗೋಚರ ತತ್ವಗಳಿಂದ ಕೂಡಿದ್ದು. ಇಷ್ಟನ್ನು ಯಾರಾದರೂ ಹೇಳುತ್ತಾರೆ? ಇಲ್ಲಿ ಶ್ರೀ ಶಂಕರ ಭಟ್ಟರು ಹೇಳುತ್ತಾರೆ, ಸ್ಥೂಲ ಶರೀರ ಕಣ್ಣಿಗೆ ಕಾಣುವುದು ಇಂದ್ರಿಯ ಗೋಚರವಾದದ್ದು. ಮತ್ತೆ ಸೂಕ್ಷ್ಮ ಶರೀರ ಅಂದ್ರ ಶಂಕರ ಭಟ್ಟರ ಒಂದು ವಾಣಿಯ ಪ್ರಕಾರ ಸೂಕ್ಷ್ಮ ಶರೀರ ಅಂದ್ರೆ ನಾವೇನು 17 ತತ್ವ ಅಂತೀವಲ್ಲ, ಅದರ ಬದಲಿ ಇವರೇನ್ ಹೇಳ್ತಾರ? ಆ ಸ್ಥೂಲ ಶರೀರವೇ ನಾನು ಎಂಬುವ ಅಭಿಪ್ರಾಯ, ಅನಿಸಿಕೆ, ಅದೇ ಸೂಕ್ಷ್ಮ ಶರೀರ ಅಂತಾರ ಸರಳ ಅರ್ಥದಲ್ಲಿ. ಈ ಮನಸ್ಸು ಅದೇ ಅಂತದಲ್ರಿ, ಸ್ಥೂಲ ಶರೀರನ್ನೇ ನಾನು ಅಂತದ. ಈ ಬ್ರಹ್ಮಾಂಡದೊಳಗಿರೋ ವಸ್ತುಗಳು ನನ್ನದು ಅಂತದಲ್ಲ, ಇದೇ ಮತ. ಅದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ. ಈ ನಾನು ನನ್ನದು ಅನ್ನೋ ಅಭಿಪ್ರಾಯನೇ ಇವ್ರ ಪ್ರಕಾರ ಸೂಕ್ಷ್ಮ ಶರೀರ. ಇಂದ್ರಿಯಗಳಿಗೆ ಅಗೋಚರವಾದದ್ದು ತೋರುವುದು ಸ್ಥೂಲ ಶರೀರ. ಅದು ನಾನು ಅಂತ ಅನ್ನಿಸುವುದೇ ಸೂಕ್ಷ್ಮ ಶರೀರ. ಆಹಾ, ಎಷ್ಟೊಂದು ಸರಳ ನಿರೂಪಣೆ. ಶಾಸ್ತ್ರವನ್ನು ಬಿಟ್ಟಿಲ್ಲ ಹೇಳಿಕೆ, ಆದರೆ ಈ ಹೇಳಿಕೆ ಶಾಸ್ತ್ರ ಬಿಟ್ಟಿಲ್ಲ, ಆದರೆ ಅನುಭವವನ್ನೇ ನೇರವಾಗಿ ಮುಟ್ಟಿ ತೋರಿಸುವಂತಹದ್ದು. ಮುಂದೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಹಿಂಗಂದ್ರೇನ್ರಿ? ಇದು ಯಾವ ಉಪನಿಷತ್ತಿದು? ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಇದು ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರ ವಾಕ್ಯ. ವಾಕ್ಯ ಅನ್ನಬಾರ್ದು, ವೇದಗಳಲ್ಲಿ ಇರೋವೆಲ್ಲ ಮಂತ್ರನೇ ಅಂತಾರ. ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರ ಏನು? ಯಸ್ಯ ದೇವೇ ಪರಾಭಕ್ತಿ ಅಂದ್ರೆ ಪರಮಾತ್ಮನಲ್ಲಿ ಏನು ನೀವು ಭಕ್ತಿ ಮಾಡ್ತೀರಿ, ಯಥಾ ದೇವೇ ತಥಾ ಗುರು, ಅದೇ ರೀತಿ ಪರಮಾತ್ಮನಲ್ಲಿ ಮಾಡುವ ಭಕ್ತಿಯನ್ನೇ ನೀವೇನ್ ಮಾಡಬೇಕು? ಗುರುವಿನಲ್ಲಿ ಮಾಡಬೇಕು ಅಂತ ಆದೇಶ. ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರ. ಇದು ವಿವರಣೆ ಮಾಡುವ ಸಮಯದಲ್ಲಿ ಶಂಕರ ಭಟ್ಟ ಅಪ್ಪ ಅವರು ಹೇಳಿದ್ದು ಯಾವ ಗ್ರಂಥದಲ್ಲಿ ತಾನೇ ದೊರಕೀತು? ಇವ್ರು ಹೇಳೋ ಮಾತುಗಳು ಯಾವಾದರೆ ಗ್ರಂಥದಾಗ ಸಿಗ್ತಾವೇನೋ? ಇಲ್ಲ. ದೇವರ ಮೇಲೆ ಭಕ್ತಿ, ಅತಿಶಯ ಪ್ರೀತಿ ಇರುವುದು ಸರ್ವೇ ಸಾಧಾರಣ. ದೇವರ ಮೇಲೆ ಭಕ್ತಿ ಎಲ್ಲರಿಗೂ ಅದ. ದೇವರಲ್ಲಿ ನಾವು ಮಾಡುವ ಭಾವನೆಯನ್ನೇ ಗುರುವಿನಲ್ಲಿ ಮಾಡಬೇಕು. ಇದು ಶಾಸ್ತ್ರದಿಂದ ತಿಳಿದು ಬರುವ ವಿಷಯ. ಈಗಿದು ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂತಂದ್ರ ದೇವರ ಮೇಲೆ ಮಾಡುವಂತ ಭಕ್ತಿಯನ್ನೇ ಗುರುವಿನಲ್ಲಿ ಮಾಡಬೇಕಂತ ಇದರ ಅರ್ಥ. ಇದಕ್ಕೆ ಇನ್ನೂ ಇವರು ವಿಶೇಷ ಮಾಡಿ ಏನ್ ಹೇಳ್ತಾರಂದ್ರ, ಇದು ಶಾಸ್ತ್ರದಿಂದ ತಿಳಿದು ಬರುವ ವಿಷಯ. ಆದರೆ ಇದರಲ್ಲಿ ಇನ್ನೂ ಒಂದು ವಿಶೇಷ ಸಂಗತಿ. ಶ್ರೀ ಶಂಕರ ಭಟ್ಟರು ಹೇಳಿದ್ದು ಏನೆಂದರೆ, ದೇವರ ವಿಷಯಕ್ಕೆ ಭಕ್ತಿ, ಸೇವೆ ಮುಂತಾದವುಗಳನ್ನು ಮಾಡಲು ನಿನಗೆ ಸ್ವಾತಂತ್ರ್ಯ ಇದೆ. ಹೇಗೆ ಮಾಡಿದರೂ
ನೀನು ಹೀಗೇಕೆ ಮಾಡಿದೆ ಎಂದು ದೇವರು ಆಕ್ಷೇಪಿಸುವುದಿಲ್ಲ. ದೇವರುಗಳಿಗೆ ಪೂಜೆ ಮಾಡಿದ್ರೆ ಅವು ಏನಾರು ಹಿಂಗ್ಯಾಕೆ ಮಾಡ್ತೇವೆ ಕೇಳ್ತವೆ ನಾವು? ಕೇಳಲ್ಲ. ದೇವರ ಮೇಲಿನ ಭಕ್ತಿ ಸರಳದ. ಹಂಗ ಗುರುಗಳ ಸಂಘಟನೆ ನೀವು ಹೆಂಗ್ ಬೇಕಂಗ್ ಮಾಡಿದ್ರೆ ನಡೀತದೇನು? ಹೆಂಗ ದೇವರಿಗೆ ಒಂದು ಹೆಚ್ಚು ಕಡಿಮೆ ಮಾಡಿದ್ರೆ ದೇವ್ರು ಸುಮ್ಮಿರ್ತಾನಿಲ್ಲ? ಏನಂತಾನೆ, ನನಗೆ ಯಾಕೆ ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ಅಂತ. ಯಾವ ಪತ್ರಿ ಏರ್ಸಿದ್ರೇನು, ಯಾವ ಹೂವು ಏರ್ಸಿದ್ರೇನು, ಎಷ್ಟು ನೀರು ಹಾಕಿದ್ರೇನು ಆ ದೇವ್ರ ಮೇಲೆ ಏನ್ ಭಕ್ತಿ ಅದಲ್ಲ, ದೇವ್ರ ಮೇಲೆ ಭಕ್ತಿ ಮಾಡ್ದಂಗ ಹೆಚ್ಚು ಕಡಿಮೆ ಮಾಡ್ತಿರ್ತಾರಪ್ಪ ಭಕ್ತಿ. ಆದ್ರೆ ಗುರುವಿನ ಸಂಗಟ ಹಂಗ ಭಕ್ತಿ ಮಾಡ್ಲಿಕ್ಕೆ ಆಗ್ತದ? ಇವ್ರು ಇದು ವಿಶೇಷ ಹೆಂಗದ ನೋಡ್ರಿ. ಅದಕ್ಕೆ ದೇವರ ಮೇಲೆ ಭಕ್ತಿ ಮಾಡ್ಲಿಕ್ಕೆ ನಿನಗೆ ಸ್ವಾತಂತ್ರ್ಯ ಅದ. ನೀನ್ ಮನ್ಸಿಗೆ ಬಂದಂಗೆ ಮಾಡ್ಕೋ ಪೂಜೆ ಅದೆಲ್ಲ. ಅದು ಹೀಗೇಕೆ ಮಾಡಿದೆ ಅಂತದ್ದು ದೇವರು ಆಕ್ಷೇಪಿಸುವುದಿಲ್ಲ. ಗುರುವಿನ ವಿಷಯ ಹಾಗಲ್ಲ. ಅಲ್ಲಿ ನಿನ್ನ ಸ್ವಾತಂತ್ರ್ಯ ನಡೆಯುವುದಿಲ್ಲ. ಏನು? ಗುರುವಿನ ಇಂಗಿತ. ಗುರು ಏನ್ ಹೇಳ್ತಾನ ಕೇಳಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅಪೇಕ್ಷೆ ಇವುಗಳಿಗೆ ಅನುಸರಿಸಿ ನೀನು ಭಕ್ತಿ ಮಾಡಬೇಕು, ಸೇವಾದಿಗಳನ್ನ ಮಾಡಬೇಕೇ ಹೊರತು ಅವರ ಇಂಗಿತ ಅಪೇಕ್ಷೆಗಳಿಗೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ನೀನು ಮಾಡುವ ಹಾಗಿಲ್ಲ. ನೋಡ್ರಿ, ಆ ದೇವರ ಮೇಲೆ ಹೆಂಗ್ ಭಕ್ತಿ ಮಾಡ್ತೀವಿ ಹಂಗೆ ಗುರುವಿನ ಮೇಲೆ ಮಾಡುವ ಅಂತಂದ್ರ ಅದೆಲ್ಲ ಅಲ್ಲಿ ನಡೆಯಂಗಿಲ್ಲ. ದೇವರ ಸೇವೆ ಮಾಡಾಗ ನೀ ಹೆಂಗಾರೆ ಮಾಡು, ಅದೇನು ಕೇಳಲ್ಲ. ಆದ್ರೆ ಗುರುವಿನ ಸೇವೆ ಮಾಡೋ ಟೈಮ್ನಾಗ ಗುರುವಿನ ಇಂಗಿತವನ್ನು ಅರಿತು ನೀನು ಗುರುವಿನ ಸೇವೆ ಮಾಡಬೇಕಾಗ್ತದ. ಇಲ್ಲಿ ನೀನು ಮನಸ್ಸಿಗೆ ಬಂದಂಗೆ ಮಾಡಿದ್ರೆ ಆಗಂಗಿಲ್ಲ. ಎಷ್ಟು ಸೂಕ್ಷ್ಮದ ವಿಷಯ ನೋಡಿದ್ರೆ. ಅದಕ್ಕೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ಮಾಡಂಗಿಲ್ಲ. ದೇವರ ಮೇಲಿನ ಭಕ್ತಿ ಸೇವೆ ಆಚರಿಸುವುದು ಸುಲಭ, ಗುರುವಿನ ಮೇಲಿನ ಭಕ್ತಿ ಸೇವೆ ಆಚರಿಸಲು ಕಠಿಣ. ಇದು ಯಾವ ವೇದಾಂತ ಗ್ರಂಥದಲ್ಲಿಯೂ ಸಿಗಲಿಕ್ಕಿಲ್ಲ. ಬಸವಣ್ಣವ್ರ ವಚನ ಅದಲ್ರಿ, ಮಾಗಿಯ ಉದಯದ ಬಿಸಿಲು ಅಂಗಕ್ಕೆ ಹಿತವೆನಿಸಿತ್ತು. ಈಗ ನೋಡ್ರಿ, ಈಗ ಚಳಿ ಅದಲ್ಲ, ಮನ್ಯಾಗ ಕೂತಿರಂದ್ರೆ ಚಳಿ ಆಗ್ತದ, ಹೊರಗೆ ಹೋದ್ರಿ ಅಂದ್ರೆ ಬಿಸಿಲಾಗ ನಿಂತ್ರೆ ಸ್ವಲ್ಪ ಒಂದು ನಿಮಿಷ ಆರಾಮ ಅನ್ನಿಸ್ತದ, ಸ್ವಲ್ಪ ಹೊತ್ತಾಗ ಅದನ್ನು ಉರಿ ಉರಿ ಆಲಕತ್ತಿ ಬಿಡ್ತದೆ. ಉದಯದ ಬಿಸಿಲು ಅಂಗಕ್ಕೆ ಹಿತ ಅನಿಸ್ತದ. ಅದೇ ಬಿಸಿಲು ಒಂದ್ ಸ್ವಲ್ಪ ತಡ ಆಯ್ತಂತಂದ್ರೆ ಅದೇ ಚುರು ಚುರು ಎಲ್ಲ ಕತ್ತಿ ಬಿಡ್ತದ. ಹಂಗ ದೇವರ ಲಿಂಗದ ಉಪಚಾರ ಮಾಡೋದು ಸರಳದ. ಲಿಂಗಕ್ಕೆ ನೀ ಏಟರ ನೀರು ಹಾಕು, ಏನಾರ ಮಾಡು, ಅದು ಮಾಗಿಯ ಉದಯದ ಬಿಸಿಲ ಕುತ್ತಂಗ ಆಗ್ತದೆ. ಆದರೆ ಯಾವಾಗ ಜಂಗಮ ಬಂದಾಗ, ಜಂಗಮೋಪಚಾರ ಮಾಡುವಾಗ ಅಲ್ಲಿ ಈ ಲಿಂಗಕ್ಕೆ ಮಾಡಿದಂಗೆ ಅಲ್ಲಿ ಜಂಗಮಗೆ ಮಾಡಿದ್ರೆ ನಡೆಯಂಗಿಲ್ಲ. ಆ ಜಂಗಮನ ಇಂಗಿತ, ಗುರುವಿನ ಇಂಗಿತ ತಿಳ್ಕೊಂಡು ಮಾಡ್ಬೇಕಾಗ್ತದ. ಮಧ್ಯಾಹ್ನದ ಬಿಸಿಲು ಕರ ಕಷ್ಟವೆನಿಸಿತ್ತು, ಅದೇ ರೀತಿ ಲಿಂಗಾರ್ಚನೆ ಸುಲಭವೆನಿಸಿತ್ತು, ಜಂಗಮಾರ್ಚನೆ ಕರ ಕಷ್ಟವೆನಿಸಿತ್ತು. ನೋಡ, ಕೂಡಲ ಸಂಗಮ ದೇವ ಅಂತ ಒಂದು ವಚನ ಅದ. ಹಂಗ ಇಲ್ಲಿನೂ ಕೂಡ ಹಂಗೆ ಅದ. ದೇವರ ಭಕ್ತಿ ನೀ ಹೆಂಗರೆ ಮಾಡು ನಡೀತದ. ಆದ್ರೆ ಗುರುವಿನ ಸೇವೆ ಮಾಡೋದ್ರಾಗ ಹೆಂಗ್ ಬೇಕಾಗಿ ಮಾಡಿದ್ರೆ ನಡೆಯಂಗಿಲ್ಲ. ಸೂಕ್ಷ್ಮ ವಿಷಯ ಹೇಳ್ಯಾರಲ್ರಿ, ಚಲೋ ಅದ ಇಲ್ಲ? ಅದು ಪಾಯಿಂಟ್ ಇಲ್ಲ? ಏನ್ ಅನ್ನಿಸ್ತದೆ ಇದ್ರ ಬಗ್ಗೆ? ಈ ವಿಷಯ ಅರ್ಥ ಆಯ್ತಾ ಇಲ್ಲ ನಿಮಗೆ? ಗುರು ಸೇವೆ ಮತ್ತು ದೇವರ ಸೇವೆ ಎರಡರೊಳಗೆ ಹೆಂಗ್ ವ್ಯತ್ಯಾಸ ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ? ಲಿಂಕ್ನ ಎದಿರ ಇಲ್ಲ ಯಾರು? ಮತ್ತೆ ಏನ್ ಅರ್ಥ ಆಯ್ತು? ಗುರುವಿನ ಸೇವೆಗೂ ದೇವರ ಸೇವೆಗೂ ದೇವರ ಸೇವೆ ಮಾಡೋದ್ರಾಗ ಹೆಚ್ಚು ಕಡಿಮೆ ಆದ್ರೆ ದೇವರು ಹಿಂಗ್ಯಾಕಾಯ್ತು ಅಂತ ಕೇಳಲ್ಲ. ಆದ್ರೆ ಗುರುವಿನ ಸೇವೆ ಮಾಡ್ಬೇಕಾದ್ರೆ ನಿಮ್ ಮನ್ಸಿಗೆ ಬಂದಂಗೆ ಮಾಡಕ್ಕಾಗಲ್ಲ. ಸೇವೆ ಬೇರೆ, ಪೂಜೆ ಬೇರೆ. ಗುರುವಿನ ಸೇವೆ ಮಾಡ್ಬೇಕಾದ್ರೆ ಗುರುವಿನ ಇಂಗಿತವನ್ನು ಅರಿತು ಮಾಡಬೇಕು.
ಇದೇ ಅವ್ರು ಹೇಳ್ತಾ ಇರೋದು ಮಾತು. ಮಾಯೆಯ ವಿಷಯವನ್ನು ನಿರೂಪಿಸುವಾಗ 17 ಆನೆಗಳು 3 ಜನರಲ್ಲಿ ಹಂಚಿದ ಕತೆ. ಅದು ಒಂದು ಕತೆ ಇತ್ತು ನನ್ನ ಬಲ್ಲಿ, ಯಾವುದೋ ನೋಟ್ಬುಕ್ನಾಗ ಅದ. ಇಲ್ಲಂತಂದ್ರೆ ಬೇರೆ ಟೈಮ್ನಾಗ ನೋಡಿ ಹೇಳ್ತೀನಿ. 17 ಆನೆಗಳದಾಗ ಅವ ನ್ಯಾಯ ಮಾಡವ ಏನ್ ಮಾಡ್ತಾನ, 17 ಆನೆಗಳಲ್ಲಿ ತಂದೊಂದು ಆನೆ ತಂದು ಸೇರಿಸ್ತಾನ. 18 ಮಾಡಿ 3 ಮಂದಿಗೆ ಹಂಚಿ ತನ್ನ ಆನೆ ತಾನು ತಗೊಂಡು ಹೋಗ್ತಾನ. ಅದೊಂದು ಕತೆ ಅದ. ಎಲ್ಲರಿಗೆ ಸಮ ಮಾಡ್ತಾನ. ಅದು ಹೆಂಗ್ ಮಾಡ್ತಾನ ಅನ್ನೋದು ಹೇಳ್ತಾರ. ಈ ಮಾಯೆಯ ವಿಷಯವನ್ನು ನಿರೂಪಿಸುವಾಗ 17 ಆನೆಗಳನ್ನ 3 ಜನರಲ್ಲಿ ಹಂಚಿದ ಕತೆ ಪ್ರಸ್ತಾಪಿಸಿದ್ದು ಎಷ್ಟು ಪರಿಣಾಮಕಾರಿ ಹಾಗೂ ಸಲೀಸಾಗಿ ತಿಳಿಯುವಂತಹದ್ದು. ಮಾಯಾಹಸ್ತಿ ಎಂಬ ಮಾತು ವೇದಾಂತದಲ್ಲಿ ಬರುತ್ತದೆ. ಅದು ಮಾಯೆಯ ತೋರಿಕೆಯದು, ನಿಜವಾದದ್ದಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿ ತಿಳಿಸಿದ್ದು. ಈ ಕಥೆಯಲ್ಲಿ ಆದರೂ ಆನೆಗಳನ್ನು ಸಮಂಜಸವಾಗಿ ವಿಭಾಗ ಮಾಡುವಾಗ ಇನ್ನೊಂದು ಆನೆಯನ್ನ ಸೇರಿಸಿ ವಿವಕ್ಷಿತವಾದ ರೀತಿಯಲ್ಲಿ ವಿಭಾಗ ಮಾಡಿ ಆಮೇಲೆ ಈ ರೀತಿಯ ವಿಭಾಗ ಮಾಡಿದಾಗ ಅನಿವಾರ್ಯವಾಗಿಯೇ ಉಳಿಯುವ ಆನೆಯನ್ನು ತೆಗೆದಿರಿಸಿಕೊಳ್ಳುವುದು ಎಂಬ ರೀತಿಯಲ್ಲಿ ತತ್ವವನ್ನ ಸತ್ಯವನ್ನ ತಿಳಿಸುವುದಕ್ಕಾಗಿ ಮಾತ್ರ ಮಾಯೆಯ ಅಭ್ಯುಪಗಮ ಮಾಡಿಕೊಂಡು ತಿಳಿಸಿದ ನಂತರ ಆ ಅಭ್ಯುಗಮವನ್ನು ತಳ್ಳಿ ಹಾಕೋದು. ಈ ಮಾಯೆಯನ್ನ ಯಾಕೆ ಬಳಸ್ಕೊಳಕತ್ತಾರ ಅಂತಂದ್ರ ಆ ಬ್ರಹ್ಮನನ್ನ ತಿಳಿಸುವುದಕ್ಕ. ಬ್ರಹ್ಮ ತಿಳಿದ ಮೇಲೆ ಮಾಯೆಯನ್ನ ತೆಗೆದಾಕಿ ಬಿಡ್ತಾರೆ. ರ್ಯಾಪರ್ ಇದ್ದಂಗ್ರಿ, ನೀವು ಕಿರಾಣಿ ಮಾಲ ಯಾವ್ದಾರ ಬಜಾರ್ಲಿಂದ ತರ ಟೈಮ್ನಾಗ ಪಾಕೆಟ್ನಾಗ ಹಾಕೊಂಡ್ ಬರ್ತೀರಾ ಇಲ್ಲ? ಆ ಪಾಕೆಟ್ ತಂದು ಇಲ್ಲಿ ಕಟ್ ಮಾಡಿ ಅದ್ರೊಳಗಿಂದ ವಸ್ತು ತಗೊಂಡ್ಮೇಲೆ ಪಾಕೆಟ್ ಹಂಗೆ ಇಟ್ಕೊಂಡು ಕುಂದಿರ್ತೀರ? ಕ್ಯಾರಿ ಬ್ಯಾಗ್ ಅವು ಏನೇನೋ ತರ್ತಿರಲ್ಲ, ಕವರ್ಗಳು ಅವೆಲ್ಲ ಟಿಪ್ಪಿಗೆ ಹಾಕ್ತಿರಲ್ಲ. ಹಂಗೇನದ ಇದು ಮಾಯೆ ಅನ್ನೋದು ಒಂದು ಅಭ್ಯುಪಗಮ. ಇದನ್ನ ತಿಳಿಸಿ ಹೇಳೋದಕ್ಕೆ ಇದನ್ನ ಯೂಸ್ ಮಾಡ್ಕೋತಾರ. ನಿಮಗೆ ಬ್ರಹ್ಮ ತಿಳಿದ್ಮೇಲೆ ಅದನ್ನ ಬಿಟ್ಟು ಬಿಡೋದು. ಈ ರೀತಿ ಎಂಬ ಅಧ್ಯಾರೋಪವನ್ನ ಅಪವಾದ ನ್ಯಾಯ, ಈ ರೀತಿ ಅಧ್ಯಾರೋಪವನ್ನು ಅಪವಾದ ನ್ಯಾಯ ಪ್ರಕ್ರಿಯೆಯನ್ನ ಹೃದಯಂಗಮವಾಗಿ ನಿರೂಪಿಸಿದ್ದಾರೆ. ಪರಮಾತ್ಮನೇ ಆದ ಗುರು ರೂಪದ ಈಶ್ವರನು ಶಿಷ್ಯನಿಗೆ ನೀನು ಪರಮಾತ್ಮನೇ ಇರುವೆ ಎಂಬ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಮಾಯಾಹಸ್ತಿ, ಮಾಯ ಎಂಬ ಆನೆಯನ್ನೇರಿ ಬಂದ ಶಿಷ್ಯನು ನೀನು, ನಾನೇ ಪರಮಾತ್ಮನೇ ಇರುವೆ ಅಂತ ತಿಳಿಸಿ ಮಾಯಾಹಸ್ತಿಯನ್ನೇರಿ ಹೊರಟು ಹೋಗುತ್ತಾನೆ ಎಂದು ಹೇಳಿದ್ದು ಅನುಪಮ ರೂಪಕ. ಅದಕ್ಕಿದೊಂದು ಮಾಯಾಹಸ್ತಿ ಅಂತ ಅದು 17 ಆನೆಗಳದ ಒಂದು ಕಥೆ ಅದ. ಮುಂದದು ಇಲ್ಲೆಲ್ಲಾರ ಬರ್ತಿರ್ಬೇಕು, ಅದಕ್ಕೆ ಹೇಳಿರ್ತಾರ. ಅದು ಬಂದಾಗ ನೋಡೋಣ. ಅದು ಎಲ್ಲ ಒಂದ್ ಕಡೆ ಬರೆದು ಇಟ್ಕೊಂಡಿನಿ, ನೆನಪಿಲ್ಲ ಅದು ಯಾಕೆ ಕಾಪ್ಯಾಗದ ಏನೋ. ಗುರು ಪುಸ್ತಕವನ್ನು ಅವಲಂಬಿಸಿಲ್ಲ. ಅದನ್ನೊಂದು ಪಾಯಿಂಟ್ ಹೇಳ್ತಾರ. ಗುರು ಶಾಸ್ತ್ರಗಳ ವಿಷಯ ಬಂದಾಗ, ಗುರು ಮತ್ತು ಶಾಸ್ತ್ರ ಅಂತೇಳಿ ವಿಷಯ ಬಂದಾಗ ಅವರು ಸತ್ಶಾಸ್ತ್ರ ಬೋಧೆ ಎಂದರೆ ಒಂದು ಪುಸ್ತಕವನ್ನು ಇಟ್ಟುಕೊಂಡೇ ಹೇಳಬೇಕು ಎಂದೇನಿಲ್ಲ. ನೋಡ್ರಿ, ಪ್ರವಚನ ಹೇಳ್ಬೇಕಾದ್ರೂ ಒಂದು ಯಾವ್ದಾರ ಬುಕ್ ಇಟ್ಕೊಂಡು ಹೇಳ್ಬೇಕಂತೇನಿಲ್ಲ. ಗುರುವಿಗೆ ಅವರು ಏನು ಹೇಳುತ್ತಾರೋ ಅದೇ ಶಾಸ್ತ್ರ. ಚಂದದಲ್ರಿ ವಾಕ್ಯ ಇದು. ಗುರು ಹೇಳಿದ ಮಾತೇ ಶಾಸ್ತ್ರ. ಗುರು ಏನು ಒಂದು ಶಾಸ್ತ್ರ ತಗೊಂಡು ಆ ಶಾಸ್ತ್ರವನ್ನು ಅವಲಂಬಿಸಿ ಪ್ರವಚನ ಹೇಳ್ಬೇಕಂತ ಹೇಳಿ ಅವು ಶಾಲಿ ಮಾಸ್ಟರು, ಕಾಲೇಜ್ ಲೆಕ್ಚರರ್ಸು, ಸಿಲೆಬಸ್ಸು, ಟೆಕ್ಸ್ಟ್ ಬುಕ್ ಅಂತಾರಲ್ಲ, ಆ ರೀತಿ ಇಟ್ಕೊಂಡು ಕುಂದಿರ್ಬೇಕನ್ನ ಅನಿವಾರ್ಯ ಇಲ್ಲಿ ಗುರುವಿಗಿಲ್ಲ. ಪುಸ್ತಕವನ್ನು ಅವಲಂಬಿಸಿ ಗುರು ಹೇಳುವುದಿಲ್ಲ. ಅವನ ಮೈ ಏನಾಗಿರ್ತದೆ? ವೇದಾಂತದಿಂದ ಮೈ ಉಂಡು ಹೋಗಿಬಿಟ್ಟಿರುತ್ತದೆ. ಅದು ವೇದ ವಾಕ್ಯ, ಅದು ಗುರುವಾಕ್ಯ. ಅಂದರೆ ಬರೆದಿಟ್ಟ ಶಾಸ್ತ್ರ. ಅದು ವೇದವಾಕ್ಯ, ಗುರುವಾಕ್ಯ ಬರೆದಿಟ್ಟ ಶಾಸ್ತ್ರ. ಆ ಶಾಸ್ತ್ರ ವೇದ ಆಗುತ್ತದೆ, ಹೇಳಿದರೆ ಬೋಧ ಆಗುತ್ತದೆ. ಬರೆದಿಟ್ರ ವೇದ,
ಹೇಳಿದ್ರ ಬೋಧ, ಹೆಂಗದ ಶಬ್ದ ಎಂದು ಹೇಳಿದ್ದು ಅನುಭವದ ಧಾರಣೆವಲ್ಲದೆ ಮತ್ತೇನು? ನಾವು ಜೀವರು ಎಂಬುದು ನಮಗೆ ಮೊದಲೇ ಗಟ್ಟಿಯಾಗಿದೆ. ನಾವು ಜೀವ, ನಾವು ಜೀವ, ನಾವು ಜೀವ. ಹುಟ್ಟವರು, ಸಾಯೋರು, ಪಾಪ ಮಾಡೋರು, ಪುಣ್ಯ ಮಾಡೋರು, ಸುಖ ಅನುಭವಿಸೋರು, ದುಃಖ ಅನುಭವಿಸೋರು, ಒಂದು ದಿನ ಬಂದವರು ಮತ್ತೊಂದಿನ ವಾಪಸ್ ಹೋಗೋರು, ಹೀಗೆ ತಿಳ್ಕೊಂಡಿವಿ. ನಾವು ಜೀವ ಅಂತೇಳಿ ಗಟ್ಟಿಯಾಗಿ ತಿಳ್ಕೊಂಡ್ಬಿಟ್ಟಿವಿ. ಜಗತ್ತು ಅದು ನಮಗೆ ಮತ್ತೆ ಮತ್ತೆ ಇನ್ನೂ ಗಟ್ಟಿ ಮಾಡಿಸುತ್ತದೆ. ಈ ಜಗತ್ತೇನ್ ಮಾಡ್ಬಿಡ್ತದ, ಈ ದೇಹನೇ ನಾನು, ಈ ದೇಹನೇ ನಾನು ಅನ್ನಂಗ ಅದು ಗಟ್ಟಿ ಮಾಡಿಸ್ತದ. ಅದರ ಅಭಿಮಾನ ಎಲ್ಲ ಕೂಡಿ ನಮಗ ಜೀವ ಭಾವನೆ ಗಟ್ಟಿ ಮಾಡ್ತದ. ಅಕಸ್ಮಾತ್ ಆಗಿ ಮರೆತು ಬಿಟ್ಟಾನು ಎಂಬ ಚಿಂತೆ ಅದಕ್ಕೆ. ಈ ದೇಹ ನಾನು ಅಂತೇಳಿ ಯಾರಿಗಿರ್ತದ ಅವರಿಗೆ ಆ ಜಗತ್ತು ಬಹಳ ಫೇವರ್ ಇರ್ತದ. ಅದೇನಾಗ್ತದ, ಅಕಸ್ಮಾತ್ ಈ ದೇಹ ನಾನಲ್ಲ ಅಂತೇಳಿ ಆತ್ಮದ ಒಂದು ಭಾನದಲ್ಲಿ ವಾದ್ರಿ ಅಂದ್ರೆ ಈ ಜಗತ್ತು ಲೌಕಿಕದ ಬಗ್ಗೆ ಕೈ ಬಿಟ್ರ ಅಂತಂದ್ರೆ ನಂದೇನ್ ಗತಿ ಅಂತಿರ್ತದಂತದ ಜಗತ್ತ. ಅದಕ್ಕೆ ಒಂದು ವೇಳೆ ಮರೆತು ಬಿಟ್ಟಾನ ಎಂಬ ಚಿಂತೆ ಅದಕ್ಕೆ ಎಂದು ವಿನೋದ ಪೂರ್ವಕವಾಗಿ ಹೇಳಿದ್ದು ಎಷ್ಟು ನಿಜವಾಗಿದೆ ಅಲ್ಲವೇ? ಅನುಭವವೆಂದೊಡನೆ ಮೇಲೆ ಕೆಳಗೆ ನೋಡಬಾರದು. ಅನುಭವಿಸಿ ಹೇಳಪ್ಪ, ಅನುಭವಿಸಿ ಹೇಳು ಅಂತ ಯಾರ್ಯಾರ ಅಂದ್ರಂತಂದ್ರ ನೀವೇನೋ ಒಂದು ಹೇಳೋ ಟೈಮ್ನೊಳಗ ಏನ್ ಹೇಳಕತ್ತಿದಿ, ಅನುಭವಿಸಿ ಹೇಳು ಅಂತ ಅಂದ ಕೂಡ್ಲೇನೆ ಏನ್ ಮಾಡ್ತೀರಿ, ಮೇಲೆ ಕೆಳಗೆ ನೋಡಕತ್ತೀರಿ. ಹ್ಯಾಂಗ ಅಂತ ಏನ್ ಹೇಳ್ಬೇಕು ಅಂತ. ಅದಕ್ಕ ಏನಂದ್ರೆ ನಿರ್ವಿಕಲ್ಪ ಆತ್ಮನೇ ನಾನು ಎಂಬ ತಿಳುವಳಿಕೆಯೇ ಅನುಭವ, ಮತ್ತೇನಿಲ್ಲ. ಅಹಂ ಬ್ರಹ್ಮಾಸ್ಮಿ ಅದೇ ಅನುಭವ, ಮತ್ತಿನ್ನೇನು ಅನುಭವ, ಮತ್ತೊಂದೇನು ಅಲ್ಲ. ಅದು ಬಿಟ್ಟರೆ ಉಳಿದದ್ದು ಯಾವುದು ಅನುಭವ ಅಲ್ಲ ಎಂದು ಜ್ಞಾನಾಂತರವಾಗಲಿ ಮೊದಲೇ ಆಗಲಿ, ಜ್ಞಾನದ ನಂತರ ಆಗಲಿ ಮೊದಲೇ ಆಗಲಿ ಆಗುವ ಅನುಭವ ವಿಶೇಷಗಳು ಸಮ್ಯಕ್ ಜ್ಞಾನ ಅಲ್ಲ. ನಿಮಗ ನಾನು ನಿರ್ವಿಕಲ್ಪ ಆತ್ಮ ಅನ್ನುವಂತ ಅನುಭವ ಆದ್ಮೇಲೂ ನಿಮಗೆ ಬೇರೆ ಅನುಭವ ಏನಾರೇ ಆಗಿದ್ರೆ ಅಥವಾ ಅದಕ್ಕಿಂತ ಮೊದಲೇ ಏನಾರೇ ಅನುಭವ ಆಗಿದ್ರೆ ಅವು ಯಾವೂ ಸಮ್ಯಕ್ ಜ್ಞಾನಗಳು ಅಲ್ಲೇ ಅಲ್ಲ. ನಿರ್ವಿಕಲ್ಪ ಆತ್ಮನೇ ನಾನು ಎಂಬ ತಿಳುವಳಿಕೆನೇ ಅನುಭವ. ಇದನ್ನು ಗಟ್ಟಿಯಾಗಿ ತಿಳ್ಕೊರಿ. ಆಗುವ ಹೋಗುವ ಅನುಭವಗಳನ್ನ ಸಾಕ್ಷಿಯಾಗಿ ಅರಿಯುತ್ತಿರುವ ಕೂಟಸ್ಥ ಸ್ಥಿತಿ ತಾನು ಎಂದು ತಿಳಿಯುವುದೇ ಅಪರೋಕ್ಷ ಜ್ಞಾನ. ಅದೇ ಅಪರೋಕ್ಷ ಅನುಭವ ಎಂದು ಹೇಳುವಾಗ ಶ್ರೀ ಶಂಕರ ಭಟ್ಟರು ಅಪರೋಕ್ಷ ಜ್ಞಾನದ ಪರಾಕಾಷ್ಠೆ ಯಾವ ಉನ್ನತ ಮಟ್ಟದಿದ್ದೀತೆಂದು ವೇದ್ಯವಾಗುತ್ತದೆ. ಆ ಶಂಕರ ಭಟ್ಟರ ಅಪರೋಕ್ಷ ಜ್ಞಾನ ಎಷ್ಟು ಉನ್ನತ ಮಟ್ಟದಿರಬೇಕು ಈ ರೀತಿ ಧೈರ್ಯವಾಗಿ ಹೇಳ್ಬೇಕಾದ್ರ. ಆಗುವ ಹೋಗುವ ಅನುಭವಗಳನ್ನ ಸಾಕ್ಷಿಯಾಗಿ ಅರಿಯುತ್ತಿರುವ ಕೂಟಸ್ಥ ಸ್ಥಿತಿಯೇ ತಾನು ಎಂದು ತಿಳಿಯುವುದೇ ಅಪರೋಕ್ಷ ಜ್ಞಾನ. ಅದೇ ಅಪರೋಕ್ಷ ಅನುಭವ, ಭಾನ. ಅನುಭವ ಅಂದ್ರೆ ಭಾನ ಎಂದು ಹೇಳುವಾಗ ಇಲ್ಲಿ ನಾನು ಏನು ಅರಿತಾ ಇದ್ದೀನಿ, ಆಗು ಹೋಗುಗಳನ್ನ ಅದು ಅರಿಯುವ ವಸ್ತುನೇ ನಾನು ಅದೀನಿ, ನಾನೇ ಕೂಟಸ್ಥ ಅಂತೇಳಿ ಏನ್ ತಿಳಿತದಲ್ಲ. ದೇವರೊಬ್ಬ ಮ್ಯಾಲ ನೋಡಮದನಂತೀರ ಇಲ್ಲ, ಏನೆಲ್ಲ ಆದಾಗ ನಿಮ್ ಕೈ ಮೀರ್ತಂತಂದ್ರ ಮ್ಯಾಲ ಒಬ್ಬ ಮದನ ನೋಡವ ಅಂತೀರಲ್ಲ. ಅದ್ರ ಬದಲಿ ನೀವೇನ್ ಮಾಡ್ಬೇಕು, ಒಳಗ ನಾ ಎಲ್ಲ ನೋಡ್ಲಕತ್ತೀನಿ ಅನ್ಬೇಕು. ನಿಮ್ಮ ಅರಿವಿಗೆ ಬರ್ತದಿಲ್ಲ, ಮ್ಯಾಲ ದೇವ್ರು ನೋಡ್ತಾನೇನು, ನೀವೇ ಅಲ್ಲಿ ನೋಡೋರು, ನೀವೇ ದೇವರು. ಅದಕ್ಕೆ ಈ ರೀತಿಯಾಗಿ ಹೇಳುವಾಗ ನಾನೇ ಎಲ್ಲ ನೋಡ್ತಾ ಇದ್ದೀನಿ, ನಾನೇ ತಿಳಿತಾ ಇದ್ದೀನಿ ಅಂತೇಳಿ ನೀವು ಅಂತಿರಿಲ್ಲ. ಯಾವಾಗೇ ಆಗಲಿ ನಿಮಗ ಪರಿಸ್ಥಿತಿ ಕೈ ಮೀರಿದ ಹೊತ್ನಾಗ ಮ್ಯಾಲ ಒಬ್ಬ ದೇವರದನ, ಇಲ್ಲಿ ನೀವೇನಾರ ಅನ್ಯಾಯ ಮಾಡಿದ್ರು ಮ್ಯಾಲಿನ ದೇವರು ಸುಮ್ಮ ಬಿಡಂಗಿಲ್ಲ
ಅಂತ ಹೇಳಕ್ಕೆ ಅಂದು ಸಮಾಧಾನ ಮಾಡ್ಕೊತಿರಲ್ಲ, ಅದು ಮ್ಯಾಲ ಒಬ್ಬ ಅದ ನನ್ನದ್ರ ಬದಲಿ ಏನನ್ಬೇಕು, ನನಗೆಲ್ಲ ಗೊತ್ತದ ಇದು ಅನ್ಯಾಯ ಅಂತ, ಈ ಅನ್ಯಾಯಕ್ಕೆ ತಕ್ಕ ಫಲ ನಾ ಕೊಡ್ಲಾರದೆ ಬಿಡಂಗಿಲ್ಲ ಅಂತೇಳಿ ಕೂಟಸ್ಥನೇ ತಾನಾಗಿ ತಿಳಿದು ಮಾತಾಡಬೇಕು. ಇಷ್ಟು ಸರಳವಾಗಿ ಹೇಳ್ತಾರಲ್ಲ, ಈ ರೀತಿ ಹೇಳುವಾಗ ಶ್ರೀ ಶಂಕರ ಭಟ್ಟರ ಅಪರೋಕ್ಷ ಜ್ಞಾನದ ಪರಾಕಾಷ್ಠೆ ಯಾವ ಉನ್ನತ ಮಟ್ಟದಿದ್ದೀತೆಂಬುದು ವೇದ್ಯವಾಗುತ್ತದೆ. ಇಂಥ ಅನುಭವ ಗಮ್ಯ ಹಾಗೂ ಹೃದಯ ಸಂಗತಿಗಳನ್ನು ಈ ಗ್ರಂಥದಲ್ಲಿ ಹೇರಳವಾಗಿ ನೀಡಲಾಗಿದೆ. ತತ್ವ ಜಿಜ್ಞಾಸುಗಳು, ಆಧ್ಯಾತ್ಮ ಪ್ರಿಯರು ಈ ಗ್ರಂಥವನ್ನು ಆದರಪೂರ್ವಕವಾಗಿ ಸ್ವೀಕರಿಸಿ ಅಧ್ಯಯನ ಮಾಡಿದ್ದೇ ಆದರೆ ಈ ಗ್ರಂಥದಲ್ಲಿಯೇ ಶ್ರೀ ಶಂಕರ ಭಟ್ಟ ಅಪ್ಪ ಅವರು ಉಲ್ಲೇಖಿಸಿದ ವಸಿಷ್ಠ ಮಹರ್ಷಿಗಳ ಉಕ್ತಿ ತದ್ದೈ ನರೈವ ನೋಮಾಸ್ತೆ ಪ್ರಾಪ್ನೋಷಿಮಾಂ ವರಾಂ ಗತಿಂ ಎಂಬ ಅನುಭವಕ್ಕೆ ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದು ಯಾವ್ದ್ರಿ? ವಸಿಷ್ಠ ಮಹರ್ಷಿಗಳ ಉಕ್ತಿ ಅಂತ ನೋಡ್ರಿ. ತದ್ದೀ ನೈರೈವ ನೋಮಾಸ್ಕೆ. ಇದರೇನು ಅರ್ಥ ಗೊತ್ತಿಲ್ಲ, ಮುಂದೆ ಗೊತ್ತಾಗ್ತದೆ. ಇದು ನಾ ಬೇರೆ ಅರ್ಥ ಹುಡುಕಿ ಹೇಳ್ತೀನಿ ಅದಕ್ಕೆ. ಇದು ಅರ್ಥ ನಾಳೆ ಹೇಳೋಣ. ಪ್ರಾಪ್ನೋ ಶಿಮಾಂ ಪರಾಂ ಗತಿ. ಎಲ್ಲ ಶ್ರದ್ಧಾಳು ತತ್ವ ಜಿಜ್ಞಾಸುಗಳು ಆಧ್ಯಾತ್ಮ ಪ್ರಿಯರು ಈ ಗ್ರಂಥದ ಪರಮ ಪ್ರಯೋಜನ ಪಡೆಯಬೇಕೆಂದು ಹಾರೈಸಿ ವಿರಮಿಸುವೆ. ಹರಿ ಓಂ. ಶ್ರೀ ಸ್ವಾಮಿ ಚಿದ್ರೂಪಾನಂದ ಸರಸ್ವತಿ ಹರ್ಷ ವಿದ್ಯಾನಿಕೇತನ ಮಲಗುಂದ ಗುರು ಪೂರ್ಣಿಮಾ ಅಂತದ. ಇಷ್ಟು ಮಾಡಿ ಸಾಕೇನನಿಸ್ತದೆ ಇವತ್ತೇ. ಮುನ್ನುಡಿ ಈ ಬುಕ್ ಓದ್ಬೇಕು ಅನಿಸ್ತದಲ್ರಿ. ಇದು ಮುನ್ನುಡಿ ಕೇಳಿದ ಮೇಲೆ ಬುಕ್ ಓದ್ಬೇಕಂತ ಇಂಟ್ರೆಸ್ಟ್ ಬರ್ತದಿಲ್ಲ. ನೆಕ್ಸ್ಟ್ ಲೇಖಕರ ಮಾತು, ಅದು ನಾಳೆ ಓದೋಣ. ಸಾಕಲ್ಲ ಇವತ್ತು 2-3 ಆಯ್ತು. 2:49 ಆಗ್ಯದ. ಯಾರು ಇದ್ರ ಬಗ್ಗೆ ಏನಾರು ಮಾತಾಡ್ತಿದ್ರೆ ಮಾತಾಡ್ರಿ, ಒಂದೇನಾರು ಹಾಡ ಹಾಡ್ತಿದ್ರೆ ಹಾಡ್ರಿ. ಆಯ್ತು. ಓಂ ಪೂರ್ಣಮದ ಪೂರ್ಣಮಿದಂ ಅಂತೇಳಿ ಮುಗಿಸ್ಕೆ ಮಧ್ಯಾಹ್ನ ರೆಸ್ಟ್ ಮಾಡ್ರಿ. ಸದ್ಗುರು ಬಸಪ್ಪ ಸ್ವಾಮಿಗಳಲ್ಲಿ ನನ್ನ ಶಿರಸ್ಸನ್ನು ಅರ್ಪಿಸುತ್ತಾ ಇಲ್ಲಿ ಎಲ್ಲರಿಗೂ ಕೇಳ್ತಕ್ಕಂಥ ಸುತ್ತಬ್ರಹ್ಮಕ್ರಿಯೆ ಜ್ಞಾನಪೀಠದಲ್ಲಿ ಇರ್ತಕ್ಕಂಥ ಎಲ್ಲಾ ಶರಣರಿಗೂ ನನ್ನ ಶರಣಾರ್ಥಿಗಳು. ಗುರುಪಾದೋಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರಮುಕ್ತಿ ಸುಖವಾದು ದೊರೆಯಲಿಲ್ಲ, ಪಾಪಿ ಹರಿಯಲಿಲ್ಲ. ಶಿವರಿಗೆ ಭೇದ ಮಾಡಬೇಡ, ಅರ್ಧ ನೋಡಬೇಡ, ಅವಿಸಿ ಕರ್ಮದೋಳು ಕೂಡಬೇಡ, ಓಡಾಡುಬೇಡ. ಗುರುಪಾದದೋಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರಮುಕ್ತಿ ಸುಖವಾದು ದೊರೆಯಲಿಲ್ಲ, ಪಾಪಿ ಹರಿಯನಲ್ಲ. ಎರಡೆಂಬ ಭ್ರಾಂತಿಯು ಹೋಗಲಿಲ್ಲ, ಜನ್ಮ ನೀಗಲಿಲ್ಲ, ಗುರುಪಾದ ಕೊನೆ ಸಾಗಲಿಲ್ಲ, ಬ್ರಹ್ಮನಾಗಲಿಲ್ಲ. ತನ್ನ ಮರೆತು ತನುವ ತೊಳೆದರೇನೋ, ಬೂದಿ ಬಳದರೇನೋ, ಭಿನ್ನೈಸಿ ಗೈದ ಧ್ಯಾನ ಬಲ್ತಾರೇನೋ, ವೇದ ಕಲ್ತಾರೇನೋ. ಗುರುಪಾದ ತೋಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರಮುಕ್ತಿ ಸುಖವಾದು ದೊರೆಯಲಿಲ್ಲ, ಪಾಪಿ ಹರಿಯನಲ್ಲ. ರೂಪನಾಮ ಬಿಟ್ಟ ಮೇಲೆ ಕೋಪವಿಲ್ಲ, ಪುಣ್ಯ ಪಾಪವಿಲ್ಲ, ಅಪಾರ ಬ್ರಹ್ಮ ನೋಡು ತಾಪವಿಲ್ಲ, ಹದ್ಯ ರೂಪವಿಲ್ಲ. ಸತ್ಯಾವರಿತ ಮೇಲೆ ನೀತಿ ಇಲ್ಲ, ಕುಲ ಜಾತಿ ಇಲ್ಲ, ವಿದ್ಯೆಯ ಕಳೆದ ಮೇಲೆ ನೀತಿ ಇಲ್ಲ, ಲೋಕಾತೀತಿ ಇಲ್ಲ. ಗುರುಪಾದ ತೋಳು ಮನ ಬೆರೆಯಲಿಲ್ಲ, ಜನ್ಮ ಹರಿಯಲಿಲ್ಲ, ಸ್ಥಿರಮುಕ್ತಿ ಸುಖವಾದು ದೊರೆಯಲಿಲ್ಲ, ಪಾಪಿ ಹರಿಯನಲ್ಲ.
ನಿಲ್ಲ ಜ್ಞಾನವಿಲ್ಲದ ಬರಿ ಮೌನವೇಕೆ ಜಪ ಧ್ಯಾನವೇಕೆ ತಾನೇ ತಾನಾದ ಮೇಲೆ ಮಾಡಬೇಕೆ ಗಂಗಾ ಸ್ನಾನ ಬೇಕೆ ಕೃಪಾದ ದೋಳು ಮಾನ ಬಿರಿಯಲಿಲ್ಲ ಜನ್ಮ ಹರಿಯಲಿಲ್ಲ ಸ್ಥಿರಮುಕ್ತಿ ಸುಖವಾದು ತುಳಿಯಲಿಲ್ಲ ಪಾಪಿ ಹರಿಯಲಿಲ್ಲ ತಾನರು ಎಂಬುದ ತಿಳಿಯಬೇಕು ಭೇದ ಒಳಿಯಬೇಕು ನಾನತ್ವ ಭಾವವ ನಡೆಯಬೇಕು ಜನ್ಮ ಕಳೆಯಬೇಕು ಅಂತ ನಿಲ್ಲದ ಮೇಲೆ ಚಿಂತೆ ಇಲ್ಲ ಬೇರೆ ಶಾಂತಿ ಇಲ್ಲ ಭ್ರಾಂತಿಯ ಕಳೆದ ಮೇಲೆ ಚಿಂತೆ ಇಲ್ಲ ತನ್ನಂತೆ ಎಲ್ಲ ಗುರುಪಾದ ತೋಳು ಮನ ಬೆರೆಯಲಿಲ್ಲ ಜನ್ಮ ಹರಿಯಲಿಲ್ಲ ಸ್ಥಿರಮುಕ್ತಿ ಸುಖವಾದು ದೊರೆಯಲಿಲ್ಲ ಪಾಪಿ ಹರಿಯಲಿಲ್ಲ ಮೇಲೆ ಬಂಗಿಲ್ಲ ಪಾಪ ಸಂಗವಿಲ್ಲ ಅಂಗವ ಕಳೆದ ಮೇಲೆ ರಂಗನಿಲ್ಲ ನರ ಸಿಂಗನಿಲ್ಲ ಸಂಶಯ ಒಳಿಯ ದೇಹ ಬುದ್ಧಿ ಇಲ್ಲ ಜಗದ ಸುದ್ದಿ ಇಲ್ಲ ಸಂಸಾರದೊಳಗವನಿದ್ದು ಇಲ್ಲ ಮುದೆ ಬತ್ತನಲ್ಲ ಗುರುಶಂಕರಾರ್ಯನ ಚರಣದಲ್ಲಿ ಸ್ಥಿರವನಿಸಿದಲ್ಲಿ ಮರಳಿ ಜನ್ಮಿಸಲು ಪರಮಾನಲ್ಲಿ ಗುರುಪಾದ ದೋಳು ಮಾನ ಬೆರೆಯಲಿಲ್ಲ ಜನ್ಮ ಹರಿಯಲಿಲ್ಲ ಸ್ಥಿರಮುಕ್ತಿ ಸುಖವಾದು ದೊರೆಯಲಿಲ್ಲ ಪಾಪಿ ಹರಿಯಲಿಲ್ಲ ಅಪ್ಪಾಜಿಗಳು ಬೇರೆ ಗುರುವಿನಿಗಿಂತ ಇನ್ಯಾವುದಿಲ್ಲ ದೇವರ ಪೂಜೆ ಮಾಡ್ತಕ್ಕಂಥ ಭಕ್ತಿಯೇ ಬೇರೆ ಗುರುವಿನ ಮಾಡ್ತಕ್ಕಂಥ ಪೂಜೆನೇ ಸೇವೆ ಮಾಡ್ತಕ್ಕಂಥ ಬೇರೆ ಇಲ್ಲಿ ಕಾಯ ವಾಚ ಮನಸ್ಸು ಪರಿಶುದ್ಧವಾಗಿ ಮಾಡ್ತಕ್ಕಂಥದ್ದು ಗುರುವಿನ ಸೇವೆ ಅಲ್ಲಿ ಎಲ್ಲ ಮನಸ್ಸಿಟ್ಕೊಂಡು ನಾನು ಮಾಡ್ತಾ ಇದ್ದೀನಿ ದೇವತೆ ಇನ್ನೊಂದದೇ ನಾನೇ ಮಾಡ್ತಾ ಇರ್ತಕ್ಕಂಥ ಭಾವ ಅಲ್ಲಿ ಅಸ್ತಿತ್ವ ಸಂಬಂಧವಿಲ್ಲ ಗುರುಪಾದಗಳು ಮನೆ ಬೆರೆಯಲಿಲ್ಲ ಈ ಗುರುಪಾದಕ್ಕೆ ನಾವು ಮನಸ್ಸನ್ನು ಇಟ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು ಪ್ರಯೋಜನ ಇಲ್ಲ ಅಂತ ಹೇಳ ದಯವಿಟ್ಟು ಏನೇನು ದಯವಿಟ್ಟು ಕ್ಷಮಿಸಿ ಶರಣು ಶರಣಾರ್ಥಿ. ಧನ್ಯವಾದಗಳು ಗುರುಗಳಿಗೆ ಸುಂದರವಾದ ಸೂತ್ರವನ್ನ ನಡೆಸಿಕೊಟ್ರಿ ನಮಗೆ ಧನ್ಯವಾದಗಳು. ಇನ್ನ ಮುಗಿಸೋದ್ರ ಬಗ್ಗೆ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣ. ಇಲ್ಲಿ ತಿಳ್ಕೊಂಡು ವಿಷಯದ ಬಗ್ಗೆ ಒಂದು ಸ್ವಲ್ಪ ಸಣ್ಣ ಟಿಪ್ಪಣಿಗಳು ಮಾಡಿಕೊಂಡು ನೀವು ಹೇಳಬೇಕು ಒಂದು 10 ನಿಮಿಷ. ನಾಳೆಲಿಂತ ಸ್ವಲ್ಪ ಸಣ್ಣ ಸಣ್ಣ ವಿಷಯಗಳು, ಬಹಳ ಸರಳ ವಿಷಯಗಳದಾವ. ನಿಮ್ಗೇನು ಅನುಭವಕ್ಕೆ ಬರ್ತದ, ಒಂದೆರಡು ವಾಕ್ಯ ಬರ್ಕೋಬೇಕು, ಹೇಳ್ಬೇಕು.